ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿಯ ತನು ಆಕ್ಸಿಡೆಂಟಲ್ಲಾಗಿ ಒಂದು ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಳು ತನ್ಮಯಿ. ವೃದ್ಧರು ಬೇರೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದಳು. ಸಣ್ಣ ಪುಟ್ಟ ತರಚು ಗಾಯಗಳಾಗಿತ್ತು. ತಾತ, ಐ ಆಮ್ ಸೋ ಸಾರಿ ತಾತ. ಅದು ಇಂಟರ್ವ್ಯೂ ಇತ್ತು ತಾತ, ಅದಕ್ಕಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದೆ. ಆಗ ಈ ತರಹ ಆಗಿದೆ. ಐ ಆಮ್ ಸೋ ಸಾರಿ ತಾತ ಎಂದಳು. ಇರಲಿ ಬಿಡಮ್ಮ, ಆಕಸ್ಮಿಕವಾಗಿ ಆಗುವ ಘಟನೆಗಳನ್ನು ನಾವು ಗಂಭೀರವಾಗಿ ತಗೋಬಾರ್ದು ಎಂದರು. ತಾತ, ಥ್ಯಾಂಕ್ ಯು ಸೋ ಮಚ್ ತಾತ. ನಿಮ್ಮ ಹೆಸರೇನು ತಾತ ಎಂದಳು. ನನ್ನ ಹೆಸರು ನಾರಾಯಣರಾವ್ ಕಣಮ್ಮ ಎಂದರು. ಎಲ್ಲಿ ತಾತ ಮನೆ ಇರೋದು? ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಡುತ್ತೀನಿ ಎಂದಳು. ಅದಕ್ಕೆ ತಾತ, ಬೇಡ ಕಣಮ್ಮ, ಇಲ್ಲೇ ಹತ್ತಿರವೇ ನನ್ನ ಮನೆ ಇರುವುದು, ನಾನೇ ಹೋಗುತ್ತೇನೆ ಅಂದ ಹಾಗೆ ನಿನ್ನ ಹೆಸರು ಎಂದರು. ನನ್ನ ಹೆಸರು ತನ್ಮಯಿ ಕೃಷ್ಣ ಅಂತ ತಾತ ಎಂದಳು. ಏನು ಓದಿದ್ದೀಯಾ ಅಂದರು. ನಾನು ಬಿಟೆಕ್ ಮುಗಿಸಿ ಈಗ ಎಂಟೆಕ್ ಸೇರಿಕೊಂಡಿದ್ದೀನಿ ತಾತ ಎಂದಳು. ಮತ್ತೆ ಇಂಟರ್ವ್ಯೂ ಅಂದೆ ಎಂದರು. ಹ್ಞೂ ತಾತ, ಕೆಲಸಕ್ಕೆ ಸೇರಿಕೊಂಡೆ ಓದು ಮುಂದುವರಿಸುವ ಆಸೆ ಇದೆ ತಾತ. ಅಪ್ಪನಿಗೆ ಇನ್ನೂ ಹೊರೆಯಾಗಲಾರೆ ಎಂದಳು. ಅಷ್ಟಕ್ಕೂ ಏನು ಮಾಡುತ್ತಾರೆ ನಿನ್ನ ತಂದೆ ಎಂದರು. ತಾತ, ಅಪ್ಪ ಅವರದೇ ಕಂಪನಿಯನ್ನು ಹೊಂದಿದ್ದಾರೆ ಎಂದಳು. ಮತ್ತೆ ನೀನು ಕೆಲಸಕ್ಕೆ ಹೇಗೆ ಹೋಗಬೇಕು ಎಂದರು. ನಾನು ನನ್ನದೇ ದುಡಿಮೆಯಿಂದ ಈ ಬಾರಿ ನನ್ನ ತಂದೆ ತಾಯಿಯ ಬರ್ತ್ಡೇ ಹಾಗೂ ಅವರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ತೆಗೆದುಕೊಳ್ಳಬೇಕು ತಾತ. ಅದಕ್ಕಾಗಿ ಈ ಕೆಲಸ ಮಾಡುವ ಆಸೆ. ಆ ಸಂಪಾದನೆಯಿಂದ ಗಿಫ್ಟ್ ಕೊಟ್ಟರೆ ಅವರು ಪಡುವ ಸಂತೋಷ ನೋಡಬೇಕು ನಾನು ತಾತ. ಅದಕ್ಕಾಗಿ ಈ ಕೆಲಸ ಬೇಕು ನನಗೆ ತಾತ ಎಂದಳು ತನ್ಮಯ್ಯೆ. ಆಗ ನಿನಗೆ ನಾನು ನಮ್ಮ ಕಂಪನಿಯಲ್ಲಿಯೇ ಒಂದು ಕೆಲಸ ಕೊಡುತ್ತೀನಿ, ಮಾಡುತ್ತೀಯಾ ಅಂದರು. ತಾತ, ನಿಮ್ಮ ಕಂಪನಿನಾ ಎಂದಳು ಅಚ್ಚರಿಯಿಂದ. ಹ್ಞೂ ಕಣಮ್ಮ, ನನ್ನದೇ ಕಂಪನಿ. ನನ್ನ ಮಗ ಅವನ ಕುಟುಂಬದ ಜೊತೆಯಲ್ಲಿ ವಿದೇಶದಲ್ಲಿ ಸೆಟಲ್ ಆಗಿದ್ದಾನೆ. ಆಗೀಗ ಬಂದು ಹೋಗುತ್ತಾನೆ. ಇಷ್ಟು ವರ್ಷ ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಇದ್ದಳು. ಈಗ 1 ವರ್ಷದ ಹಿಂದೆ ಅವಳು ಕೂಡ ನನ್ನ ಬಿಟ್ಟು ಭಾರತ ಲೋಕಕ್ಕೆ ಹೊರಟು ಹೋದಳು. ಆಗ ನನ್ನ ಮಗ ಮಾತ್ರ ಬಂದು ಹೋದ. ಅವಳ ಅಂತ್ಯಕ್ರಿಯೆಗೆ ಅವನು ಬರಲಾಗಲಿಲ್ಲ. ನಾನೇ ಮಾಡಿದೆ. ಈಗ ಒಬ್ಬನೇ ಆಗಿಬಿಟ್ಟಿದ್ದೀನಿ. ಕಂಪನಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. ಸಮರ್ಥವಾಗಿ ನಡೆಸಿಕೊಂಡು ಹೋಗುವ ಒಂದು ವ್ಯಕ್ತಿಯ ಅವಶ್ಯಕತೆ ಇದೆ. ನನಗೆ ನೀನೇ ಅದಕ್ಕೆ ಸೂಟಬಲ್ ಅಂತ ಅನಿಸುತ್ತಿದೆ ಎಂದರು ನಾರಾಯಣರಾವ್. ಆದರೆ ತಾತ ಎಂದಳು. ಆಗ ತಾತ, ಎಂದೂ ಈ ತಾತನ ಕೈ ಬಿಡಲ್ಲ, ನನ್ನ ನೆರಳಾಗಿ ಇರುತ್ತೀನಿ ಅಂತ ಪ್ರಮಾಣ ಮಾಡು ತನ್ಮಯಿ ಎಂದರು. ನನ್ನ ಭರವಸೆಯನ್ನು ಚೂರು ಮಾಡಬೇಡ ಕಣಮ್ಮ. ಈ ವಯಸ್ಸಿನಲ್ಲಿ ನನಗೆ ಬೇಕಿರುವುದು ನೆಮ್ಮದಿ ಮಾತ್ರ, ಟೆನ್ಷನ್ ಅಲ್ಲ. ನೀನು ಆ ನೆಮ್ಮದಿ ನನಗೆ ಗಿಫ್ಟಾಗಿ ಕೊಡು ಎಂದರು. ಅವರ ಕೈಯಲ್ಲಿ ಕೈ ಇಟ್ಟ ತನ್ಮಯಿ ಮಾತು ಕೊಟ್ಟಿದ್ದಳು. ಆಗಲಿ ತಾತ, ನನ್ನ ಅದೃಷ್ಟ ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೋ ಅತ್ತ ಹೋಗಲು ನಾನು ಸಿದ್ಧಳಿದ್ದೀನಿ ಎಂದಳು. ಗುಡ್, ದಟ್ ಸ್ಪಿರಿಟ್ ಐ ನೀಡ್ ಟು ಎಂದರು. ಬಾ, ಈಗಲೇ ನಮ್ಮ ಮನೆಗೆ ಹೋಗೋಣ ಎಂದರು. ಬನ್ನಿ ತಾತ ಎಂದು ಕರೆದುಕೊಂಡು ಹೋದಳು. ದಾರಿಯಲ್ಲಿ ಇರುವಾಗಲೇ ತಮ್ಮ ಲಾಯರ್ಗೆ ಫೋನ್ ಮಾಡಿ ತಕ್ಷಣ ಮನೆಗೆ ಬರಲು ಹೇಳಿದ್ದರು. ಹಾಗೆಯೇ ಅವರ GM ಹಾಗೂ ಡಾಕ್ಟರ್ಗೂ ಬರಲು ಹೇಳಿದ್ದರು ಅವರ ಮನೆಗೆ. ಇವರು ಹೋದ 10 ನಿಮಿಷಗಳ ನಂತರ ಅವರೆಲ್ಲರೂ ಬಂದರು ತಾತನ ಮನೆಗೆ. ಅದೊಂದು ಬಹಳ ದೊಡ್ಡ ಬಂಗಲೆ. ಅಲ್ಲಿ ಅವರೊಬ್ಬರೇ ಇರುತ್ತಿದ್ದರು. ನೋಡಿದಾಗ ಬಹಳ ನೊಂದಳು ತನ್ಮಯ್ಯೆ. ಈ ವಯಸ್ಸಿನಲ್ಲಿ ಇಂತಹ ಒಂಟಿತನ ಜೊತೆಯಲ್ಲಿ ವ್ಯವಹಾರ. ತಾತನ ಗಟ್ಟಿ ಮನಸ್ಸು ಅವಳಿಗೆ ಬಹಳ ಹಿಡಿಸಿತ್ತು ಮತ್ತು ಧೈರ್ಯವನ್ನು ತಂದುಕೊಟ್ಟಿತ್ತು. ಏನಾದರೂ ಸರಿ, ತಾತನಿಗೆ ತಾನು ವೃದ್ಧಾಪ್ಯದಲ್ಲಿ ಅವರಿಗೆ ಎಗಲಾಗಿ ನಿಲ್ಲುವ ನಿರ್ಧಾರ ಗಟ್ಟಿಯಾಗಿತ್ತು. ಉತ್ಸಾಹದಿಂದ ಚುರುಕಾದಳು ಅವಳು. ಲಾಯರ್ ಅವರಿಗೆ, ನೋಡಿ, ಇನ್ನು ಮುಂದೆ ನನ್ನ ಕಂಪನಿಯ ಹಾಗೂ ನನ್ನ ಮನೆಯ ಎಲ್ಲ ವಹಿವಾಟನ್ನು ನಾನು ತನ್ಮಯಿ ಕೃಷ್ಣ ಹೆಸರಿಗೆ ವರ್ಗಾವಣೆ ಮಾಡುತ್ತಿದ್ದೀನಿ. ಈ ಪೇಪರ್ಸ್ ಈಗಲೇ ರೆಡಿಯಾಗಬೇಕು ಎಂದರು ನಾರಾಯಣರಾವ್. ಅಲ್ಲಿ ಕೂತು ಲಾಯರ್ ಚಲಪತಿ ಅದನ್ನು ರೆಡಿ ಮಾಡಿದರು. ಅದಕ್ಕೆ ವಿಟ್ನೆಸ್ ಆಗಿ ಕಂಪನಿಯ GM ಸದಾನಂದ ಹಾಗೂ ಡಾಕ್ಟರ್ ಸತೀಶ್ ಸಾಕ್ಷಿ ಹಾಕಿದ್ದರು. ಸದಾನಂದ, ಈಗಲೇ ನೀವು ಆಫೀಸ್ಗೆ ಹೋಗಿ ತನ್ಮಯ್ಯಳ ವೆಲ್ಕಮ್ಗೆ ತಯಾರಿ ನಡೆಸಿ. ಇನ್ನು 2 ಗಂಟೆಯೊಳಗೆ ನಾವಿಬ್ಬರೂ ಆಫೀಸ್ನ ಹತ್ತಿರ ಬರುತ್ತೇವೆ ಎಂದರು. ಆಯ್ತು ಯಜಮಾನ್ರೆ ಎಂದು ಹೇಳಿ ಹೋದರು ಸದಾನಂದ್. ಅಂದುಕೊಂಡಂತೆಯೇ
ಅವಳ ಸ್ವಾಗತಕ್ಕೆ ಎಲ್ಲ ತಯಾರಿ ಮಾಡಿ ಮುಗಿಸಿದ್ದರು. ನಾರಾಯಣರಾವ್ ಜೊತೆಯಲ್ಲಿ ತನ್ಮಯಿ ಬಂದಳು. ಅವಳಿಗೆ ಸ್ವತಃ ಸದಾನಂದ್ ಹೂವಿನ ಬೊಕೆಯನ್ನು ಕೊಟ್ಟು ಸ್ವಾಗತಿಸಿದರು. ಥ್ಯಾಂಕ್ಸ್ ಎಂದಿದ್ದಳು ತನ್ಮಯಿ. ನಂತರ ಮೀಟಿಂಗ್ ರೂಮ್ಗೆ ಬಂದರು. ನಾರಾಯಣರಾವ್ ಮಾತನಾಡತೊಡಗಿದ್ದರು. ನೋಡಿ, ಇಷ್ಟು ವರ್ಷಗಳ ಕಾಲ ಈ ಕಂಪನಿಯನ್ನು ನಡೆಸಲು ನೀವೆಲ್ಲರೂ ಬಹಳ ಸಹಕಾರ ನೀಡಿದ್ದೀರಿ. ನನಗೂ ವಯಸ್ಸಾಯಿತು. ಈಗ ನನ್ನ ಉತ್ತರಾಧಿಕಾರಿ ಆಗಿ ನಾನು ನನ್ನ ಮೊಮ್ಮಗಳು ತನ್ಮಯಿಳನ್ನು ಈ ಕಂಪನಿಯ CEO ಆಗಿ ಮಾಡುತ್ತಿದ್ದೀನಿ. ನನಗೆ ಕೊಟ್ಟಂತಹ ಸಹಕಾರ ಮುಂದೆ ನನ್ನ ಮೊಮ್ಮಗಳಿಗೂ ನೀಡುತ್ತೀರಿ ಎಂಬ ನಂಬಿಕೆ ಭರವಸೆ ನನಗೆ ಇದೆ. ನಿಮ್ಮೆಲ್ಲರ ಅವಿರತ ಶ್ರಮವೇ ಕಂಪನಿಯ ಈ ಮಟ್ಟದ ಬೆಳವಣಿಗೆಗೆ ಕಾರಣ ಎಂಬುದು ಸತ್ಯ. ಅದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಮುಂದೆ ಈ ತರಹದ ಸಹಕಾರ ನನ್ನ ಮೊಮ್ಮಗಳಿಗೂ ಖಂಡಿತ ನೀಡಿ. ಅವಳ ಬೆನ್ನ ಹಿಂದೆ ನಾನು ಸದಾ ಇರುತ್ತೇನೆ ಎಂದರು. ಎಲ್ಲರೂ ಖಂಡಿತ ನಮ್ಮ ಸಹಕಾರ ಹೊಸ CEOಗೆ ಇದ್ದೇ ಇರುತ್ತೆ ಯಜಮಾನರೇ ಎಂದರು. ಬಹಳ ಸಂತೋಷ ಎಂದರು ನಾರಾಯಣ್ ರಾವ್. ನಂತರ ಕಂಪನಿಯ ಜವಾಬ್ದಾರಿಯನ್ನು ತನ್ಮಯಿಗೆ ಹಸ್ತಾಂತರ ಮಾಡಿ ಅವಳಿಗೆ ಬೆಸ್ಟ್ ಆಫ್ ಲಕ್ ತನ್ಮಯಿ ಎಂದು ಹೇಳಿದರು. ತಾತ, ನಿಮ್ಮ ಆಶೀರ್ವಾದ ಬೇಕು ಎಂದು ಅವರ ಕಾಲಿಗೆ ನಮಸ್ಕಾರ ಮಾಡಿದಳು. ಯಶಸ್ವಿ ಭವ ಎಂದು ಹರಸಿದರು ನಾರಾಯಣ್ ರಾವ್. ಹಾಗೆ ನಿಮ್ಮ ಮಾರ್ಗದರ್ಶನ ಸದಾ ಬೇಕು ತಾತ ಎಂದಳು. ಅದು ಯಾವಾಗಲೂ ಇರುತ್ತೆ ನಿನಗೆ ಎಂದರು. ನಂತರ ಸದಾನಂದ್ ತನ್ಮಯಿಗೆ ಕಂಪನಿಯ ಒಳ ಹೊರಗನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡಿ ಎಂದರು. ಆಯ್ತು ಯಜಮಾನ್ರೆ ಎಂದರು ಅವರು. ಅಂದಿನಿಂದ ತನ್ಮಯಿಯ ಜೀವನದ ಹೊಸ ಹಂತ ಆರಂಭವಾಗಿತ್ತು. ರಾತ್ರಿ ಮನೆಗೆ ಹೋದಾಗ ನಡೆದ ಎಲ್ಲ ಘಟನೆಯನ್ನು ಅಪ್ಪ ಹಾಗೂ ಅಮ್ಮನಿಗೆ ಹೇಳಿದಾಗ ಅವರು ಅಚ್ಚರಿಪಟ್ಟಿದ್ದರು. ಅದೂ ಅಲ್ಲದೆ ನಾನು ನಾರಾಯಣರಾವ್ ಅವರನ್ನು ಬಹಳ ಚೆನ್ನಾಗಿ ಬಲ್ಲೆ. ಅವರು ಅವರ ಕಂಪನಿಯನ್ನು ನಿನಗೆ ವಹಿಸಿದ್ದಾರೆ ಎಂದರೆ ನಿನ್ನ ಮೇಲೆ ಅವರಿಗೆ ನಮಗಿಂತಲೂ ಹೆಚ್ಚಿನ ನಂಬಿಕೆ ಹಾಗೂ ವಿಶ್ವಾಸ ಇದೆ ಅಂತಾಯಿತು. ಎನಿಹೌ, ವೆರಿ ಆಲ್ ದ ಬೆಸ್ಟ್ ತನು ಎಂದರು ಕೃಷ್ಣ ಅವರು. ಮಲ್ಲಿಕಾ ಕೂಡ ಗುಡ್ ಗೋಯಿಂಗ್ ತನು, ಆಲ್ ದ ವೆರಿ ಬೆಸ್ಟ್ ಎಂದರು. ಅವರಿಬ್ಬರ ಆಶೀರ್ವಾದ ಕೂಡ ಪಡೆದಳು ತನ್ಮಯಿ. ಸದಾನಂದ್ ಅವರ ಮಾರ್ಗದರ್ಶನದಲ್ಲಿ ಕೆಲವು ದಿನಗಳಲ್ಲೇ ತನ್ಮಯಿ ಕಂಪನಿಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಳು ಮತ್ತು ಅವಳ ಆಳವಾದ ಆಲೋಚನೆಗಳು ಸ್ವತಃ ಸದಾನಂದ್ ಅವರೇ ಅವಳ ಸಾಮರ್ಥ್ಯವನ್ನು ಕಂಡು ಅಚ್ಚರಿಪಟ್ಟಿದ್ದರು. ಅವಳು ಕಂಪನಿಯನ್ನು ವಹಿಸಿಕೊಂಡಿದ್ದ 6 ತಿಂಗಳುಗಳಲ್ಲಿಯೇ ಮೊದಲಿಗಿಂತಲೂ ಹೆಚ್ಚಿನ ವ್ಯಾಪಾರ ವಹಿವಾಟು ನಡೆಸುವಲ್ಲಿ ಮುನ್ನಡೆದಿತ್ತು. ಕಂಪನಿಯ ಸ್ಟಾಫ್ ಎಲ್ಲರೂ ತನ್ಮಯಿಯ ಸಾಮರ್ಥ್ಯವನ್ನು ಬಹಳ ಮೆಚ್ಚಿಕೊಂಡಿದ್ದರು. ಕಂಪನಿಯ ವತಿಯಿಂದ ಒಂದು ಕಾನ್ಫರೆನ್ಸ್ ಹಾಗೂ ಕಂಪನಿಯ ಹೊಸ ಅಗ್ರಿಮೆಂಟ್ಗಾಗಿ ಅವಳು ಅಮೆರಿಕಾಗೆ ಹೋಗಿದ್ದಳು. ಕಂಪನಿಯ ಕಡೆಯಿಂದ ಅವಳನ್ನು ಕರೆದುಕೊಂಡು ಹೋಗಿದ್ದರು. ಅವಳನ್ನು ಅವರ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದರು. ಅಂದಿನಿಂದಲೇ ಆರಂಭವಾಗಲಿದ್ದ ಕಾನ್ಫರೆನ್ಸ್ಗೆ ಹೊರಟಳು ಅವಳು. ಅವಳು ಕಾನ್ಫರೆನ್ಸ್ ನಡೆಯುವ ಜಾಗವನ್ನು ತಲುಪಿದಳು. ಅವಳನ್ನು ವೆಲ್ಕಮ್ ಮಾಡಿದ್ದರು ಬೋರ್ಡ್ ಆಫ್ ಡೈರೆಕ್ಟರ್. ಅದರಲ್ಲಿ ಒಬ್ಬ ಹುಡುಗ ಅವಳಿಗೆ ಫ್ಲವರ್ಸ್ ಕೊಡಲು ನಿಂತಿದ್ದ. ಅವಳನ್ನು ನೋಡಿದ ಅವನಿಗೆ ಬಹಳ ಚಿರಪರಿಚಿತ ಮುಖ ಎನ್ನಿಸಿತು. ಎಲ್ಲಿ ಏನು ಅಂತ ಆಕ್ಯುರೇಟ್ ಆಗಿ ಅವನಿಗೆ ಗೊತ್ತಾಗಲಿಲ್ಲ. ಕಾನ್ಫರೆನ್ಸ್ ಆರಂಭವಾಗಿತ್ತು. ಅವಳಿಗೂ 1 ಗಂಟೆಯ ಸೆಷನ್ ತೆಗೆದುಕೊಳ್ಳಲು ಇತ್ತು. ಅವಳಿಗೆ ಮಾರ್ಕೆಟಿಂಗ್ ಟೆಕ್ನಿಕ್ಗಳ ಬಗ್ಗೆ ಮಾತನಾಡಲು ಕೇಳಿಕೊಂಡಿದ್ದರು ಆಯೋಜಕರು. ಅದರ ಬಗ್ಗೆಯೇ ನಿರ್ಗರಳವಾಗಿ 1 ಗಂಟೆ ಬಹಳ ಚೆನ್ನಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಸಿಂಪಲ್ ಎಕ್ಸಾಂಪಲ್ಸ್ನೊಂದಿಗೆ ವಿವರಿಸಿದ್ದಳು. ಅದಕ್ಕಾಗಿ ಅವಳು ನಮ್ಮ ದೇಶದ ಪಂಚತಂತ್ರದ ಕತೆಗಳನ್ನು ಹಾಗೂ ಜಾಣ ತೆನಾಲಿ ರಾಮಕೃಷ್ಣರ ಉದಾಹರಣೆಗಳನ್ನು ನೀಡಿ ಹೇಳಿದ್ದಲ್ಲದೆ ನಮ್ಮ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಈ ಮೂಲಕ ಹೇಳಿದ್ದಳು ತನ್ಮಯಿ. ಆ ಹುಡುಗ ಅಂತೂ ಅವಳನ್ನು ನೋಡಿ ಬಹಳ ಇಂಪ್ರೆಸ್ ಆಗಿದ್ದ. ಯಾರಿವಳು ಈ ಸುಂದರಿ? ಯಾಕೆ ಇವಳು ನನ್ನ ಗಮನವನ್ನು ಸೆಳೆದಿದ್ದಾಳೆ? ಇವಳನ್ನು ಎಲ್ಲಿ ನೋಡಿದ್ದೀನಿ ನಾನು ಎಂದು ನೆನಪಿಸಿಕೊಳ್ಳತೊಡಗಿದ್ದ. ತಟ್ಟನೆ ನೆನಪಾಯಿತು ಅವನಿಗೆ. ತಕ್ಷಣ ಅವಳ ಹತ್ತಿರ ಹೋದ ಅವನು, ನೀವು ತನ್ಮಯಿ ಕೃಷ್ಣ, ನೀವು ಸೈಬರ್ ವೈಬ್ಸ್ನ CEO ಅಲ್ಲವೇ ಎಂದ. ಹೌದು ಎಂದಳು. ನೀವು ಎಂದಳು. ನಾನು ಅಜಿತ್ ರಾವ್ ಎಂದ. ನೀವು ನಾರಾಯಣ್ ರಾವ್ ಅವರ ಮೊಮ್ಮಗನಾ ಎಂದಳು. ಹೌದು, ನಿಮಗೆ ಹೇಗೆ ಗೊತ್ತು ಎಂದ. ನಾನು CEO ಆಗಿರುವುದು ನಿಮ್ಮ ತಾತನವರ ಕಂಪನಿಗೆ ಎಂದಳು. ಏನು ನೀವು ಹೇಳುತ್ತಿರುವುದು ಎಂದ. ಅವನ ಮಾತು ಕೇಳಿ ಅವಳಿಗೆ ಆಶ್ಚರ್ಯ ಆಗಿತ್ತು. ಅವನ ತಾತನ ಬಗ್ಗೆ ಅವರ ಮೊಮ್ಮಗನಿಗೆ ಏನೂ ಗೊತ್ತಿರಲಿಲ್ಲ. ನಾನು ನಿಮ್ಮ ಹತ್ತಿರ ಮಾತಾಡಬೇಕು ತನು ಎಂದ ಅಜಿತ್. ಸರಿ,
ನಾಳೆ ನನಗೆ ಕಂಪನಿಯೊಂದಿಗೆ ಮೀಟಿಂಗ್ ಇದೆ, ಅದು ಮುಗಿದ ನಂತರ ಸಿಗೋಣ, ಆಗಬಹುದೇ ಎಂದಳು. ಆಯ್ತು ಎಂದನು. ಅಜಿತ್ ಬಹಳ ಡಿಸ್ಟರ್ಬ್ ಆಗಿದ್ದ. ಒಂದು ಅವಳು ತನಗೆ ಬಹಳ ಚಿರಪರಿಚಿತೆ ಅನ್ನುವ ಭಾವನೆ ಒಂದೆಡೆಯಾದರೆ, ಇನ್ನೊಂದು ಕಡೆ ತನ್ನ ತಾತನ ಬಗ್ಗೆ ತಿಳಿಯುವ ಕುತೂಹಲ ಮೂಡಿತ್ತು. ತನ್ನ ತಾತನ ಬಗ್ಗೆ ಏನೂ ಹೇಳದ ತಂದೆಯ ಮೇಲೂ ಅವನಿಗೆ ಬಹಳ ಬೇಸರವಾಗಿತ್ತು. ಮರುದಿನ ಅವಳನ್ನು ಭೇಟಿಯಾಗುವ ಆತುರದಲ್ಲಿ ಹೋದ ಅಜಿತ್. ಅವನ ಕಾತುರ ಅವಳಿಗೆ ಅರಿವಾಗಿತ್ತು. ಅವನನ್ನು ತನ್ನ ಗೆಸ್ಟ್ ಹೌಸ್ಗೆ ಬರಲು ಹೇಳಿದ್ದಳು ತನ್ಮಯ್ಯೆ. ಹೇಳಿದ್ದ ಸಮಯಕ್ಕೆ ಮೊದಲೇ ಬಂದಿದ್ದ ಅವನು. ಬನ್ನಿ ಕುಳಿತುಕೊಳ್ಳಿ ಎಂದಳು ತನ್ಮಯ್ಯೆ. ಏನು ಬಹಳ ಆತುರದಲ್ಲಿ ಬಂದಂತಿದೆ ಎಂದಳು. ಹೌದು, ನನಗೆ 2 ಕುತೂಹಲ ಇವೆ, ಅದನ್ನು ಕ್ಲಿಯರ್ ಮಾಡಿಕೊಳ್ಳಬೇಕಿದೆ ಎಂದ. ಆಗ ತನ್ಮಯಿ, ನಿಮ್ಮ ಬಗ್ಗೆ ನನಗೆ ಹೇಳಿ ಎಂದಳು. ನಾನು MS ಮಾಡಿಕೊಂಡಿದ್ದೀನಿ. ಅಪ್ಪ ಆನಂದರಾವ್, ಅಮ್ಮ ಸೆರಾರಾವ್, ತಂಗಿ ಅನನ್ಯರಾವ್. ನನ್ನ ತಾಯಿ ಇಲ್ಲಿಯವರೇ ಎಂದ. ನನ್ನ ಅಜ್ಜಿ ತಾತ ಇವರನ್ನು ನಾವು ಎಂದೂ ನೋಡೇ ಇಲ್ಲ. ಅವರ ಬಗ್ಗೆ ಏನೂ ಗೊತ್ತಿಲ್ಲ. ಏಕೆಂದರೆ ಒಮ್ಮೆ ಸಹ ನಾವು ಭಾರತಕ್ಕೆ ಬಂದಿಲ್ಲ. ಅಲ್ಲಿನ ವಿಚಾರದ ಬಗ್ಗೆ ನನ್ನ ತಂದೆ ಎಂದೂ ಮಾತನಾಡಿಲ್ಲ. ನಮ್ಮ ತಂದೆಯ ಅವರ ಬಗ್ಗೆ ತಿಳಿಯಲು ಆಸೆ, ಆದರೆ ಅವರು ನಮಗೆ ಎಂದೂ ಹೇಳಿಲ್ಲ. ಇದಕ್ಕೆ ನನ್ನ ತಾಯಿಯೇ ಕಾರಣ ಅಂತ ನಾನು ಅಂದುಕೊಂಡಿದ್ದೀನಿ ಎಂದ ಬೇಸರದಲ್ಲಿ. ಅವನನ್ನು ನೋಡಿ ಅಯ್ಯೋ ಎನಿಸಿತ್ತು ತನ್ಮಯಿಗೆ. ಅವನ ಕೈ ಮೇಲೆ ತನ್ನ ಕೈ ಇಟ್ಟಿದ್ದಳು ತನ್ಮಯ್ಯೆ. ಅವಳ ಕೈ ಹಿಡಿದು ದುಃಖಿಸಿದ್ದ ಅವನು. ಅವನ ತಲೆಯನ್ನು ಬೆನ್ನನ್ನು ಸವರಿದ್ದಳು ತನು. ಅವಳ ಸಾಂತ್ವನ ಪಡೆದವನು ಇನ್ನಷ್ಟು ಅವಳಿಂದ ಸಾಂತ್ವನ ಪಡೆಯಲು ಬಂದು ಅವಳ ಮುಂದೆ ಬಂದು ನೆಲದಲ್ಲಿ ಕೂತವನು. ಅವಳ ಮಡಿಲಲ್ಲಿ ತಲೆ ಇಟ್ಟಿದ್ದ ಅಜಿತ್. ಅವನನ್ನು ಮನಂಪೂರ್ವಕವಾಗಿ ಸಮಾಧಾನ ಮಾಡತೊಡಗಿದ್ದಳು ತನು. ನಂತರ ನಿಧಾನವಾಗಿ ಅವನ ತಾತ ಅಜ್ಜಿಯ ಬಗ್ಗೆ ಹೇಳತೊಡಗಿದ್ದಳು. ಅವನ ತಂದೆಯ ನಿರ್ಲಕ್ಷ್ಯ ಅವರ ತಂದೆ ತಾಯಿಯನ್ನು ಅವರಿಂದ ದೂರ ಮಾಡಿದ್ದಲ್ಲದೆ ಮೊಮ್ಮಕ್ಕಳಿಗೆ ಅವರ ಪ್ರೀತಿಯೂ ಸಿಗದಂತೆ ಮಾಡಿದ್ದರು ಎಂದಳು ತನು. ತನಗೆ ತಾತನ ಪರಿಚಯ ಆಗಿದ್ದು, ನಂತರ ಅವರು ತನ್ನನ್ನು ಅವರ ಕಂಪನಿಯ CEO ಮಾಡಿದ್ದು ಎಲ್ಲ ಹೇಳಿದ್ದಳು. ಅಷ್ಟು ದೊಡ್ಡ ಕಂಪನಿಯ ಮಾಲೀಕರಾಗಬೇಕಿದ್ದ ನೀವು ಇಲ್ಲಿ ಯಾವುದೋ ಕಂಪನಿಯಲ್ಲಿ ಕೆಲಸಗಾರರಾಗಿ ದುಡಿಯುವ ಕರ್ಮ ಏಕೆ ನಿಮಗೆ ಎಂದಳು. ಅದೂ ಅಲ್ಲದೆ ನೀವು ಬಂದರೆ ನಿಮ್ಮ ತಾತನವರಿಗೆ ಬಹಳ ಸಂತೋಷ ಆಗುತ್ತೆ ಎಂದಳು. ಆಗ ಅಜಿತ್, ನಾನು ಬರುತ್ತೀನಿ, ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಎಂದ. ಖಂಡಿತ ಮಾಡುತ್ತೀನಿ, ನೀವು ಬಂದರೆ ತಾತ ನಿಮ್ಮನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಎಂದಳು. ನೀನು ಜೊತೆಯಲ್ಲಿ ಇರುವುದಾದರೆ ಮಾತ್ರ ಎಂದ. ಹಾಗೇ ಆಗಲಿ ಎಂದಳು. ಅವಳು ಕಂಪನಿಯ ಕೆಲಸ ಮುಗಿಸಿ ಬೇಗ ಭಾರತಕ್ಕೆ ಹಿಂತಿರುಗಬೇಕಿತ್ತು. ಅವಳ MTech ಮೊದಲ ಸೆಮ್ ಪರೀಕ್ಷೆಗಳು ಆರಂಭವಾಗುವುದಿತ್ತು. ಅದರ ತಯಾರಿ ಅವಳು ನಡೆಸಬೇಕಿತ್ತು. ವ್ಯವಹಾರದ ಮಧ್ಯೆ ಅವಳು ಹೊರಟಾಗ ಅವಳೊಂದಿಗೆ ಅಜಿತ್ ಕೂಡ ಹೊರಟಿದ್ದ ಭಾರತಕ್ಕೆ. ಅವಳ ಈ ಟ್ರಿಪ್ನಿಂದ ಕಂಪನಿಯ ಹೊಸ ಅಗ್ರಿಮೆಂಟ್ ಆಗಿತ್ತು. ಅದರಿಂದ ಕಂಪನಿಯು ಇನ್ನೂ 6 ತಿಂಗಳು ಬಹಳ ಬ್ಯುಸಿಯಾಗಿತ್ತು. ಲಾಭವೂ ಹೇರಳವಾಗಿ ಬರುವುದಿತ್ತು ಕಂಪನಿಗೆ. ಅಜಿತ್ ಮಾತ್ರ ತನ್ಮಯೇ ಇರದೆ ಒಂದು ಹೆಜ್ಜೆಯನ್ನು ಮುಂದೆ ಇಡುತ್ತಿರಲಿಲ್ಲ. ಅವರು ಭಾರತಕ್ಕೆ ಬಂದು ತಲುಪಿದ್ದರು. ಅವಳ ಹಿಂದೆಯೇ ಅವನ ಓಡಾಟ. ತಾತನ ಮುಂದೆ ಹೋದಳು ಅವನನ್ನು ಕರೆದುಕೊಂಡು. ತಾತ, ಇವರು ಯಾರು ಗೊತ್ತಾ ಎಂದಳು. ಯಾರದು ತನು? ನಿನ್ನ ಲವರ್ ಅಥವಾ ನೀನು ಮದುವೆ ಆಗುವ ಹುಡುಗನೇ ಎಂದರು. ಅದು ಯಾವುದೂ ಅಲ್ಲ ತಾತ, ಇವರು ನಿಮ್ಮ ಮೊಮ್ಮಗ ಅಜಿತ್ ರಾವ್ ಎಂದಳು. ಏನಮ್ಮ ನೀನು ಹೇಳುತ್ತಿರುವುದು? ಇವನು ನನ್ನ ಮೊಮ್ಮಗನೇ ಎಂದರು. ಹ್ಞೂ ತಾತ, ಅದೇ ನಿಜ ಎಂದಳು. ಅಜಿತ್ ಇನ್ನೂ ತಡೆಯಲಾಗದೆ ತಾತನ ಕಾಲಿಗೆ ಹೋಗಿ ಬಿದ್ದ. ಅವನ ಭುಜ ಹಿಡಿದು ಎತ್ತಿ ನಿಲ್ಲಿಸಿದ ನಾರಾಯಣರಾವ್ ತಮಗಿಂತಲೂ ಎತ್ತರಕ್ಕೆ ಬೆಳೆದು ನಿಂತಿದ್ದ ಕುಡಿ ಮೀಸೆಯ ತರುಣನನ್ನು ನೋಡಿ ಕಣ್ಣು ತುಂಬಿಕೊಂಡರು. ನಂತರ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದರು. ತಾತ ಎಂದು ಅತ್ತಿದ್ದ ಅಜಿತ್. ಬಹಳ ಹೊತ್ತಿನ ನಂತರ ಸಮಾಧಾನ ಆಗಿದ್ದರು ತಾತ ಮೊಮ್ಮಗ. ನಂತರ ತನ್ಮಯಿ, ತಾತ, ನಾನು ಮನೆಗೆ ಹೊರಡುತ್ತೀನಿ. ಹೇಗೂ ಇವರು ಇದ್ದಾರಲ್ಲ ನಿಮ್ಮ ಜೊತೆಯಲ್ಲಿ. ನಾನು ಪರೀಕ್ಷೆಗೆ ಸ್ವಲ್ಪ ತಯಾರಿ ಮಾಡಿಕೊಳ್ಳುತ್ತೀನಿ ಎಂದಳು. ಸರಿ ಎಂದರು ತಾತ. ಅವಳು ಅವನಿಗೆ ಬಾಯ್ ಹೇಳಿ ಹೋದಳು. ತಾತ, ಎಲ್ಲಿಗೆ ಹೋದಳು ತನು ಎಂದ. ಅವಳ ಪರೀಕ್ಷೆಗಳ ಬಗ್ಗೆ ಹೇಳಿದರು. ಕಂಪನಿ ನೋಡಿಕೊಳ್ಳುತ್ತಾ ಓದನ್ನು ಓದುತ್ತಿರುವ ಅವಳ ಟ್ಯಾಲೆಂಟ್ ಬಗ್ಗೆ ಹೇಳಿದರು ನಾರಾಯಣ್ ರಾವ್. ಅವನು ಅವಳ ಬಗ್ಗೆ ಬಹಳ ಇಂಪ್ರೆಸ್ ಆಗಿದ್ದ. ಅಜಿತ್, ತಾತ, ಐ ಲೈಕ್ ಹರ್ ತಾತ ಎಂದ. ಅವನ ಮಾತು ಕೇಳಿ ಬಹಳ ಸಂತಸಪಟ್ಟರು ನಾರಾಯಣ್ ರಾವ್. ಅಜಿತ್, ಅವಳು ಒಪ್ಪಿದರೆ ನನಗಂತೂ ಬಹಳ ಸಂತೋಷ ಕಣೋ ಎಂದರು. ಅದಕ್ಕೆ ಅಜಿತ್, ಖಂಡಿತ,
ಅವಳಿಗೆ ಕೂಡ ನನ್ನ ಮೇಲೆ ಪ್ರೀತಿಯಾಗುವಂತೆ ಮಾಡುತ್ತೀನಿ ತಾತ ಎಂದ ಉತ್ಸಾಹದಿಂದ. ಆಲ್ ದ ಬೆಸ್ಟ್ ಮೊಮ್ಮಗನೇ ಎಂದರು. ಮರುದಿನದಿಂದಲೇ ಅವನು ಅವಳ ಜೊತೆಯಲ್ಲಿ ಆಫೀಸ್ಗೆ ಹೊರಟ. ಅಜಿತ್ ಅವಳ ಜೊತೆಯಲ್ಲಿ ಕೂತವನು ಆಫೀಸ್ ಕೆಲಸವನ್ನು ನೋಡತೊಡಗಿದ್ದ. ಅವನು ಅವಳ ಬ್ಯುಸಿ ಶೆಡ್ಯೂಲ್ ನೋಡಿ ದಂಗಾಗಿದ್ದ. ಅದರ ಮಧ್ಯದಲ್ಲಿಯೇ ಪರೀಕ್ಷೆಗೆ ತಯಾರಿ ನಡೆಸಿದ್ದಳು ತನು. ತನು ಅದೇನು ಇದೇನು ಎಂದು ಪದೇ ಪದೇ ಕೇಳುತ್ತಿದ್ದ. ಅವನಿಗೆ ಹೇಳುತ್ತಾ ಜೊತೆಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ಅವಳಿಗೆ ಕೆಲಸ ಎಂದರೆ ಬಹಳ ಇಷ್ಟ. ಶಿ ಈಸ್ ಎ ವರ್ಕೋಲಿಕ್ ಲೇಡಿ. ಅವಳನ್ನು ಎಷ್ಟು ನೋಡಿದರೂ ಸಾಲದು ಅವನಿಗೆ. ತನು ಹಿಂದ ಫೈಲ್ ನೋಡುತ್ತಿದ್ದಳು. ಅವಳಿಲ್ಲದ ಬದುಕು ಬೇಡ ಎನಿಸಿತ್ತು ಅವನಿಗೆ. ಅವಳು ಹಾ ಎಂದಳು. ನಿನ್ನ ಕೆಲಸ ಮುಗಿದಿದ್ದರೆ ಮನೆಗೆ ಹೋಗೋಣ ಬಾ ಎಂದ. ಒಂದು 10 ನಿಮಿಷ ಇರಿ, ಈ ಫೈಲ್ ನೋಡಿದ ನಂತರ ಹೋಗೋಣ ಆಯ್ತಾ ಎಂದಳು. ಹ್ಞೂ ಸರಿ ಎಂದು ಅಜಿತ್ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಅದೆಷ್ಟು ಮುದ್ದು ಗೊತ್ತಾ ನೀನು. ನಿನ್ನ ನೋಡಿದ ನಂತರ ನನಗೆ ಬೇರೆ ಯಾವುದರಲ್ಲೂ ಆಸಕ್ತಿಯೇ ಇಲ್ಲ. ಎಲ್ಲವನ್ನೂ ನೀನೇ ಆವರಿಸಿ ಬಿಟ್ಟಿದ್ದೀಯ ಕಣೆ. ಅದನ್ನು ನಿನಗೆ ಹೇಳಬೇಕು. ಆದಷ್ಟು ಬೇಗ ಹೇಳುತ್ತೀನಿ ಎಂದುಕೊಳ್ಳುತ್ತಿದ್ದ. ಅವನ ಮುಂದೆ ಬಂದು ನಿಂತಿದ್ದ ತನು ಮಾತನಾಡಿಸಿದಾಗ ಮಾತನಾಡದ ಅವನನ್ನು ಮುಟ್ಟಿ ಎಚ್ಚರಿಸಿದ್ದಳು ತನ್ಮಯೇ. ಎಲ್ಲಿ ಕಳೆದು ಹೋಗಿದ್ದೀರಾ? ಕಣ್ಣು ತೆರೆದು ಕನಸು ಕಾಣುವ ಈ ಕಾಯಿಲೆ ನಿಮಗೆ ಯಾವಾಗಿನಿಂದ ಶುರುವಾಯಿತು ಎಂದಳು. ಅದು ನಿನ್ನ ನೋಡಿದಾಗಿನಿಂದ ಎಂದ ಅಜಿತ್. ಇಂತಹ ಮಾತುಗಳಿಗೇನೂ ಕಡಿಮೆ ಇಲ್ಲ. ಬನ್ನಿ ಹೋಗೋಣ, ನನಗೆ ತಡವಾಗುತ್ತೆ ಎಂದಳು. ಸರಿ ಬಾ ಹೋಗೋಣ ಎಂದ. ಇಬ್ಬರೂ ಮನೆಗೆ ಬಂದರು. ಅವಳು ತಿಂಡಿ ತಿಂದು ಕಾಫಿ ಕುಡಿದು ನಂತರ, ತಾತ ಹೇಗೂ ಇವರು ನಿಮ್ಮ ಜೊತೆಯಲ್ಲಿ ಇದ್ದಾರಲ್ಲ, ನಾನು ಎಕ್ಸಾಮ್ಸ್ ಮುಗಿಯುವವರೆಗೂ ಆ ಮನೆಯಲ್ಲಿ ಇರುತ್ತೀನಿ. ಅಪ್ಪ ಅಮ್ಮ ನನ್ನ ಬಹಳ ಮಿಸ್ ಮಾಡಿಕೊಳ್ಳುತ್ತಿದ್ದಾರಂತೆ ತಾತ ಎಂದಳು. ಅದಕ್ಕೆ ನಾರಾಯಣರಾವ್, ಸರಿ ತನು ಮರಿ ಹೋಗು, ತೊಂದರೆ ಇಲ್ಲ, ಅಜಿತ್ ಇರುತ್ತಾನೆ ನನ್ನ ಜೊತೆಯಲ್ಲಿ ಎಂದರು. ಸರಿ ತಾತ, ಥ್ಯಾಂಕ್ ಯು ಎಂದು ತನ್ನ ಬುಕ್ಸ್ ತೆಗೆದುಕೊಂಡು ಬಂದಳು ರೂಮಿನಿಂದ. ತಾತನ ಕಾಲಿಗೆ ನಮಸ್ಕಾರ ಮಾಡಿ ನಾನು ಹೋಗಿ ಬರುತ್ತೀನಿ ತಾತ ಎಂದಳು. ಹೊರಟಳು ತನು. ಅಷ್ಟರಲ್ಲಿ ಬಂದ ಅಜಿತ್, ಅರೆ ತನು, ಎಲ್ಲಿಗೆ ಹೊರಟಿದ್ದೀಯಾ ಅಂದ. ನಾನು ನಮ್ಮ ಪೇರೆಂಟ್ಸ್ ಹತ್ತಿರ ಹೋಗುತ್ತಿದ್ದೀನಿ. ನೀವು ತಾತನ ಜೊತೆಯಲ್ಲಿ ಇರುತ್ತೀರಲ್ವಾ, ಅದಕ್ಕೆ ಅಲ್ಲಿಂದಾನೇ ನೇರವಾಗಿ ಆಫೀಸ್ಗೆ ಬರುತ್ತೀನಿ ಎಂದಳು. ಅದನ್ನು ಕೇಳಿದ ಅಜಿತ್ ಬಹಳ ಬೇಸರಪಟ್ಟ. ಅವಳನ್ನು ತನ್ನಿಂದ ದೂರ ಕಳಿಸಲು ಒಂಚೂರು ಅವನಿಗೆ ಇಷ್ಟವಿಲ್ಲ. ಬೇಡ, ಇವಳನ್ನು ತಡೆಯಲೇಬೇಕು ಎಂದುಕೊಂಡವನು ಆಗ ಕೋಪದಿಂದ ಅವಳೆಡೆಗೆ ನೋಡಿದವನು ಅವಳ ಹತ್ತಿರ ಬಂದು ನಿಂತು, ನೀನು ಹೋಗಕೂಡದು ಎಂದ. ತನ್ಮಯಿಗೆ ಬಹಳ ಕೋಪ ಬಂತು ಅವನ ಮಾತಿನಿಂದ. ಬುಸುಗುಟ್ಟುತ್ತಲೇ, ನೀವು ಯಾರು ನನಗೆ ಹೋಗಬೇಡ ಅಂತ ಹೇಳಲು? ಅದೆಲ್ಲ ನಿನಗೆ ಬೇಡ, ಹೇಳಿದಷ್ಟು ಕೇಳಲೇ ಎಂದ. ಬೇಡ ನೋಡಿ, ಸರಿ ಇರಲ್ಲ ಲೇ ಎಂದರೆ. ಆಮೇಲೆ ಹಿಂದೆಳೋ, ತಾತ ಇವರು ಯಾಕೆ ಹೀಗೆ ಆಡುತ್ತಿದ್ದಾರೆ? ತಾತ ನೀವಾದರೂ ಸ್ವಲ್ಪ ಹೇಳಿ ಎಂದಳು. ಅವರಿಬ್ಬರ ಜಗಳ ನೋಡಿ ತಮ್ಮ ಹಣ್ಣಾದ ಮೀಸೆಯ ಮರೆಯಲ್ಲಿಯೇ ನಕ್ಕರು ನಾರಾಯಣರಾವ್. ಇಬ್ಬರಿಗೂ ಒಬ್ಬರ ಮೇಲಿನ್ನೊಬ್ಬರಿಗೆ ಪ್ರೀತಿಯಾಗಿದೆ. ಆದರೆ ಅವರಿಗೆ ಅದು ಗೊತ್ತಾಗಿಲ್ಲ ಇನ್ನೂ. ನೋಡೋಣ ಏನು ಮಾಡುತ್ತಾರೆ ಅಂತ. ಅವರಿಗೆ ಅದು ಗೊತ್ತಾಗುತ್ತದೆ ಎಂದು ತಮ್ಮ ಪಾಡಿಗೆ ತಾವು ಒಳಗೆ ಹೋದರು. ತನ್ಮಯಿ, ಹೋಗ್ಬೇಡ ತನ್ಮಯಿ ಎಂದ. ರೀ, ನಾನು ಹೋಗಬೇಕು ಅಂದರೆ ಹೋಗಲೇಬೇಕು. ನೀವ್ಯಾರು? ಯಾಕೆ ತಡೆಯುತ್ತಿದ್ದೀರಿ ಎಂದಳು ಕೋಪದಿಂದ. ಅವನೂ ಬಿಡೋನಲ್ಲ. ಯಾಕೆ? ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ? ಮತ್ತೊಮ್ಮೆ ಹೇಳಬೇಕಾ ಎಂದ. ರೀ, ನಾನು ಹೋಗೋಳು ಎಂದಳು. ಬೇಡ ಕಣೆಲೇ, ಹೇಳ್ತಾ ಇಲ್ವಾ ನಿನಗೆ ಬೇಡ ಅಂತ ಎಂದು ಅವಳ ಕೈ ಹಿಡಿದ ಅಜಿತ್. ನನ್ನ ಕೈ ಹಿಡಿತೀರಾ ಎಂದವಳು. ಅವನು ಹಿಡಿದ ಕೈ ಕೊಡವಿ ಹೋ ಎಂದು ಹೇಳಿ ತನ್ನ ಕಾರು ಹತ್ತಿ ಹೋದಳು ತನು. ಕೋಪದಿಂದ ಮುಷ್ಟಿ ಕಟ್ಟಿ ಗಾಳಿಯಲ್ಲಿ ಕೈ ಆಡಿಸಿದ ಅಜಿತ್. ಹೋಗೇ ಹೋಗು, ನೀನೇ ಬರಬೇಕು ನನ್ನ ಹತ್ತಿರ. ಹಾಗೆ ನಾನು ಮಾಡಲಿಲ್ಲ ಅಂದರೆ ನಾನು ಅಜಿತ್ ಅಲ್ಲ ಕಣೆಲೇ, ತಿಳ್ಕೊ ಎಂದು ಒಳಗೆ ಹೋದ ಬಿರುಸಾಗಿ. ಕಾರಿನಲ್ಲಿ ಕೂತವಳು ಅವನ ವರ್ತನೆ ನೆನೆದು ಕೋಪ ಹೆಚ್ಚಾಗತೊಡಗಿತ್ತು ತನ್ಮಯಿಗೆ. ಈ ಪರೀಕ್ಷೆಗಳು ಮುಗಿಯಲಿ, ಆಮೇಲೆ ನಿಮ್ಮನ್ನು ವಿಚಾರಿಸಿಕೊಳ್ಳುತ್ತೀನಿ ನಾನು. ನಿಮ್ಮನ್ನು ಬಿಡಲ್ಲ ಎಂದುಕೊಂಡಳು. ಎಂದಿನಂತೆ ಆಫೀಸ್ಗೆ ಬಂದರೂ ತನ್ಮಯಿ ಅವನ ಜೊತೆಯಲ್ಲಿ ತುಟಿ ಬಿಚ್ಚಿರಲಿಲ್ಲ. ಅವನೇ ಮಾತನಾಡಿದರೂ ಮೌನವಾಗಿ ಕೇಳುತ್ತಿದ್ದಳು ಅಷ್ಟೇ. ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡುತ್ತಿದ್ದಳು. ತನಗೆ ಏನಾದರೂ ಅವನಿಗೆ ಹೇಳುವುದು ಅಥವಾ ಕೇಳುವುದು ಇದ್ದರೆ ತನ್ನ ಪಿಎ ಕೈಯಲ್ಲಿ ಹೇಳಿ ಕಳುಹಿಸುತ್ತಿದ್ದಳು ತನ್ಮಯಿ. ಹೀಗೆ ದಿನಗಳು ಹೊರಳುತ್ತಿದ್ದವು. ಅಜಿತ್ ಅವಳನ್ನು ಗಮನಿಸುತ್ತಲೇ ಹೀಗೆ ಇವಳ ಕೋಪ ಕರಗುವಂತೆ ಮಾಡಲಿ ಎಂದು ಚಿಂತೆಗೆ ಬಿದ್ದಿದ್ದ. ಈ ನಡುವೆ ತನ್ಮಯಿಯ ಮುಖದಲ್ಲಿ
ತೆಳುವಾದ ಕೋಪ, ಕಣ್ಣಲ್ಲಿ ಅಸಮಾಧಾನ ಕಾಣತೊಡಗಿತ್ತು. ಅದು ಏಕೆ ಅಂತ ಅಜಿತ್ಗೆ ಅರ್ಥವಾಗಿರಲಿಲ್ಲ. ಇದರ ನಡುವೆ ಅವಳ ಪರೀಕ್ಷೆಗಳು ಆರಂಭವಾಗಿದ್ದವು. ಅವಳೊಂದಿಗೆ ಮಾತನಾಡದಿದ್ದರೂ ಕೂಡ ಅಜಿತ್ ಅವಳಿಗೆ ಪ್ರತಿದಿನದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ತಪ್ಪಿಸುತ್ತಿರಲಿಲ್ಲ ಅವನು. ಈಗ ಅವಳ ಪರೀಕ್ಷೆಗಳು, ಈಗ ಮೆಸೇಜ್ ಮಾಡದಲೇ ಇರುವನೇ ಅವನು. ಕಾಲೇಜಿಗೆ ಹೊರಟು ನಿಂತವಳು ಅತ್ತಿತ್ತ ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದಳು. ಅದನ್ನು ನೋಡಿದ ಮಲ್ಲಿಕಾ, ತನು ಲೇಟಾಗಲ್ವಾ ಕಾಲೇಜಿಗೆ ಹೋಗಲು ಎಂದರು. ಈಗ ಹೋಗ್ತೀನಿ ಅಮ್ಮ ಎಂದಳು. ಅವಳು ತನ್ನ ಮೊಬೈಲ್ ಕಡೆಗೆ ನೋಡಿ, ಈಡಿಯಟ್ ನನ್ನ ಮಗ ಈ ಅಜಿತ್ ಎಂದು ಬೈದುಕೊಂಡಿದ್ದಳು. ಅದು ಅವನಿಗೆ ಗೊತ್ತಾಯಿತೋ ಎಂಬಂತೆ ಅವನ ಮೆಸೇಜ್ ಬಂತು ಅವಳ ಮೊಬೈಲ್ಗೆ. ತಕ್ಷಣ ಓಪನ್ ಮಾಡಿದ್ದಳು ತನು. ಆಲ್ ದ ವೆರಿ ವೆರಿ ಬೆಸ್ಟ್ ಕಣೆಲೆ ತನು, ಡೂ ವೆಲ್ ಎಂದು ಕಳಿಸಿದ್ದ. ಓದಿದವಳು ನಕ್ಕವಳು, ಡಬ್ಬ ನನ್ನ ಮಗ, ಈ ಒಂದು ಮೆಸೇಜ್ಗೆ ಎಷ್ಟೊತ್ತಿನಿಂದ ಕಾಯುತ್ತಿದ್ದೀನಿ, ಈಗ ಕಳಿಸಿದ್ದಾನೆ, ಏನ್ ಮಾಡುತ್ತಾ ಇರುತ್ತಾನೋ ಏನೋ ಎಂದುಕೊಂಡವಳು ಅಮ್ಮ ಬಾಯ್ ಎಂದು ಹೇಳಿ ಹೋದಳು ತನು ಕಾಲೇಜಿಗೆ. ಪ್ರತಿದಿನ ಅವನ ಮೆಸೇಜ್ ನೋಡಿ ನಂತರ ಹೊರಡುತ್ತಿದ್ದಳು ಅವಳು. ಅವಳ ಪರೀಕ್ಷೆಗಳು ಮುಗಿದಿದ್ದವು. ಅಂದು ಆಫೀಸಿಗೆ ಬಂದಳು ತನ್ಮಯೆ. ಅವಳನ್ನು ನೋಡಿ ಅವನ ಮುಖ ಅರಳಿತ್ತು. ಅದನ್ನು ಗಮನಿಸಿದ್ದಳು ತನ್ಮಯೆ. ಅವನನ್ನು ನೋಡಿ ಅವಳ ಮನ ಒಳಗೊಳಗೆ ಖುಷಿಯಿಂದ ಲಾಗ ಹಾಕಿತ್ತು. ಮೇಲೆ ಮಾತ್ರ ಗಂಭೀರವಾಗಿದ್ದಳು ಅವಳು. ಅಜಿತ್ ಅವಳನ್ನು ನೋಡದೇ ಇರಲು ಸಾಧ್ಯವೇ ಇರಲಿಲ್ಲ. ಪ್ರತಿದಿನ ಅವಳನ್ನು ಅಷ್ಟು ದೂರದಿಂದ ನೋಡಿ ಬರುತ್ತಿದ್ದ ಅವನು. ಅಂದು ಆಫೀಸ್ಗೆ ಬಂದವಳು 1-1.5 ಗಂಟೆ ಕೆಲಸ ಮುಗಿಸಿ ಅಲ್ಲಿಂದ ಹೋಗಿದ್ದಳು. ಅವಳ ಮೊಗದ ಕೋಪ ಮತ್ತು ಅಸಮಾಧಾನ ದಿನೇ ದಿನೇ ಹೆಚ್ಚಾಗತೊಡಗಿತ್ತು. ಅದು ಅವನಿಗೆ ಗೊತ್ತಾಗಿದ್ದು ಬಹಳ ಆಕಸ್ಮಿಕವಾಗಿ. ಅವಳ ಕೋಪ ಯಾವ ವಿಚಾರಕ್ಕೆ ಎಂದು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಒಂದು ದಿನ. ಅವಳ ಪಿಎ ಅವನ ಹತ್ತಿರ ಬಹಳ ಸಲುಗೆಯಿಂದ ಇರುವುದು ನೋಡಿ ಅವಳು ಅವನ ಸುತ್ತಲೂ ಸುಳಿಯುವಾಗ ಅವಳ ಕೋಪ ಅಸಮಾಧಾನ ಹೆಚ್ಚುತ್ತಿತ್ತು. ಅದನ್ನು ಗಮನಿಸಿದ್ದ ಅಜಿತ್ ಒಳಗೊಳಗೆ ಖುಷಿಯಾದರೂ ಕೂಡ ಇಷ್ಟ ಇರದ ಅವಳಿಗೆ ಕೋಪ ಭರಿಸುವ ಕೆಲಸ ಏಕೆ ಮಾಡುವುದು ಎಂದುಕೊಂಡವನು ಪಿಎಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡತೊಡಗಿದ್ದ ಅಜಿತ್. ಅಂದು ಅವಳು ಆಫೀಸ್ನಿಂದ ಬೇಗ ಹೋದಾಗ, ಸದಾನಂದ್, ತನು ಎಲ್ಲಿಗೆ ಹೋಗಿದ್ದು ಈಗ ಎಂದ. ಸರ್, ನಿಮ್ಮ ಮನೆಗೆ ಯಜಮಾನರನ್ನು ನೋಡಲು ಹೋಗಿರೋದು ಎಂದ. ಸರಿ ಎಂದ ಅವನು ಫೋನ್ ಇಟ್ಟವನು ಮನೆಯ ಕಡೆಗೆ ಹೊರಟ. ನೋಡಿದರೆ ಅವಳ ಕಾರಿಲ್ಲ ಹೊರಗೆ. ಇಳಿದು ಬಂದು ವಾಚ್ಮ್ಯಾನ್ನ ಕೇಳಿದಾಗ, ಮೇಡಮ್ ಈಗ ತಾನೇ ಎಲ್ಲೋ ಹೋದರು ಎಂದ. ಒಳಗೆ ಬಂದವನು ತಾತ ಎಂದ. ಏನು ಅಜಿತ್ ಎಂದರು. ಎಲ್ಲಿ ಅವಳು ಎಂದ. ಅವರಿಗೆ ಅವನು ತನ್ಮಯ್ಯ ಬಗ್ಗೆ ಕೇಳುತ್ತಿರುವುದು ಎಂದು ಗೊತ್ತಾದರೂ ಕೂಡ ಯಾರು ಎಂದರು. ಅದೇ ತನು ಎಲ್ಲಿ ಅವಳು ಎಂದ. ಇವತ್ತು ಸಂಜೆ ಚೇಂಬರ್ ಮೀಟಿಂಗ್ ಇದೆ. ಈ ಬಾರಿಯ ಮೀಟಿಂಗ್ ಹೋಸ್ಟ್ ಮಾಡುತ್ತಿರುವುದು ನಮ್ಮ ಕಂಪನಿ. ಹಾಗಾಗಿ ನಮ್ಮ ಫಾರ್ಮ್ ಹೌಸ್ನಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಲು ಹೋಗಿದ್ದಾಳೆ ಅವಳು ಎಂದರು. ಓ ಹೌದಾ, ಸರಿ ತಾತ ಎಂದು ಹೇಳಿ ಬಾಯ್ ತಾತ ಎಂದು ಹೇಳಿ ಹೊರಟ ಅವನು. ಸೀದಾ ಫಾರ್ಮ್ ಹೌಸ್ಗೆ ಹೋದ. ಕಾರು ನಿಲ್ಲಿಸಿ ಒಳಗೆ ಬಂದ. ಸುತ್ತಲೂ ನಿಶಬ್ದವಾಗಿತ್ತು. ಯಾವುದೇ ಸಪ್ಪಳವಿಲ್ಲ. ಎಲ್ಲಿ ಹೋದಳು ಇವಳು ಎಂದುಕೊಂಡವನು ತನು ತನು ಎಲ್ಲಿದ್ದೀಯ ಹೇಳಿ ಎಂದ. ಯಾವ ಶಬ್ದವೂ ಇಲ್ಲ. ಒಳಗೆ ಹೋದ. ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಗೆ ಹೋದ. ಅಲ್ಲೇ ಇದ್ದಳು ಅವಳು. ರಾಕ್ಷಸಿ, ಎಷ್ಟು ಕಾಡುತ್ತಾಳೆ ಇವಳು ಎಂದುಕೊಂಡವನು ಅವಳ ಹತ್ತಿರ ಹೋಗಿ ತನು ಎಂದ. ತಿರುಗಿದವಳು, ಓ ಯಜಮಾನ್ರೋ, ನಾವು ಕೆಲಸ ಸರಿಯಾಗಿ ಮಾಡುತ್ತಾ ಇದ್ದೀವೋ ಇಲ್ಲವೋ ಅಂತ ನೋಡಲು ಬಂದ್ರಾ? ಬನ್ನಿ. ಯಾಕೆ, ಏನೇನೋ ಮಾತನಾಡುತ್ತಿರುವೆ ಎಂದ. ಇಂದು ಈ ಮೀಟಿಂಗ್ನ ನಂತರ ನಿಮ್ಮ ಈ ಕಂಪನಿಯು ನಿಮ್ಮದಾಗಲಿದೆ ಎಂದಳು ತನ್ಮಯ್ಯೆ. ಅಂದರೆ ಎಂದು ಕೇಳಿದ್ದ ಅಚ್ಚರಿಯಿಂದ. ಅದಕ್ಕವಳು, ಹೇಳುತ್ತೀನಿ ಬಾಸ್ ಎಂದಳು. ಅದುವರೆಗೂ ಎಂದಿಗೂ ಅವಳು ಅವನನ್ನು ಅಷ್ಟು ಗೌರವದಿಂದ ನೋಡಿರಲಿಲ್ಲ. ಅವನಿಗೆ ಒಳಗೊಳಗೆ ತಳಮಳಗೊಂಡಿದ್ದ. ಏನಿದು ಇವಳ ಹೊಸ ಆಲೋಚನೆ? ಅದು ನನಗೇ ತಕ್ಕೆ ನೋವನ್ನು ಕೊಡುತ್ತಿದೆ ಎಂದುಕೊಂಡವನು ಆತಂಕಗೊಂಡಿದ್ದ. ಓಡಾಡುತ್ತಾ ಎಲ್ಲ ಕೆಲಸಗಳನ್ನು ಮುಗಿಸುವಷ್ಟರಲ್ಲಿ ಮಧ್ಯಾಹ್ನದ ಊಟದ ವೇಳೆಯಾಗಿತ್ತು. ಅವಳ ಪಿಎ ಊಟ ತಂದಿದ್ದಳು. ತನು ಸ್ವಲ್ಪವೇ ಬಡಿಸಿಕೊಂಡು ನಂತರ ಸರಿಗೆ ಬಡಿಸಿಕೊಡು ಎಂದು ಹೇಳಿ ಅಲ್ಲಿಂದ ಎದ್ದು ಬಂದಳು ಅವಳು. ಮತ್ತೊಮ್ಮೆ ಪೆಚ್ಚಾಗಿದ್ದ ಅಜಿತ್. ಅವಳ ಪಿಎ ವಯ್ಯಾರದಿಂದ ಅವನ ತಟ್ಟೆಗೆ ಬಡಿಸತೊಡಗಿದ್ದಳು. ಅವನು ತಿನ್ನಲಾರದೆ ತಿಂದು ಮುಗಿಸಿದ್ದ. ತನ್ಮಯ್ಯ ಅವರೆಡೆಗೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಅವನಿಗೆ ಅದರಿಂದ ಬಹಳ ನೋವಾಗಿತ್ತು. ಅವಳು ಅವನನ್ನು ದೂರ ಇಟ್ಟಷ್ಟು ಅವನು ಅವಳಿಗಾಗಿ ಹಂಬಲಿಸತೊಡಗಿದ್ದ. ಸಂಜೆಯ ಮೀಟಿಂಗ್ ಆರಂಭವಾಯಿತು.
ಅವಳ ತಂದೆ ಕೃಷ್ಣ ಹಾಗೂ ನಾರಾಯಣರಾವ್ ಕೂಡ ಬಂದಿದ್ದರು. ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಅಲ್ಲೇ ಇದ್ದಾಗಲೇ ತನ್ಮಯಿ, ದಯವಿಟ್ಟು ವೇದಿಕೆಗೆ ಅಜಿತ್ ರಾವ್, ದಿ ಬಿಸ್ನೆಸ್ ಲೆಜೆಂಡ್ ನಾರಾಯಣರಾವ್ ಅವರ ಮೊಮ್ಮಗ ಇವರು ಬರಬೇಕು ಎಂದಳು. ಅಚ್ಚರಿಯಿಂದ ಅವಳನ್ನೇ ನೋಡುತ್ತಾ ಬಂದ ಅವನು ಬಂದ ನಂತರ ಅವನ ಕೈಗೆ ಕೆಲವು ಡಾಕ್ಯುಮೆಂಟ್ಸ್ ಇದ್ದ ಒಂದು ಫೈಲ್ ಅವನಿಗೆ ಕೊಟ್ಟಳು. ಈಗ 7-8 ತಿಂಗಳ ಹಿಂದೆ ನಡೆದ ಘಟನೆ, ಅದರಲ್ಲಿ ತನಗೆ ಭೇಟಿಯಾದ ನಾರಾಯಣರಾವ್, ಆಗಿನ ಅವರ ಪರಿಸ್ಥಿತಿ, ಅನಂತರದ ಘಟನೆಗಳನ್ನು ವಿವರಿಸಿದಳು. ಈಗ ಅವರ ಮೊಮ್ಮಗ ಅವರ ಜೊತೆಯಲ್ಲಿ ಇದ್ದಾರೆ, ಅವರ ಉತ್ತರಾಧಿಕಾರಿಯಾಗಿ. ಹಾಗಾಗಿ ತಾತ ನನ್ನ ಹೆಸರಿಗೆ ಮಾಡಿದ್ದ GPAನ ನಾನು ಅವರ ಮೊಮ್ಮಗನ ಹೆಸರಿಗೆ ಮಾಡಿದ್ದೀನಿ. ನನ್ನ ತಂದೆಗೆ ನನ್ನ ಸಹಾಯದ ಅವಶ್ಯಕತೆ ಇದೆ. ಇನ್ನು ಮುಂದೆ ನಾನು ಅವರೊಂದಿಗೆ ನಡೆಯುವ ನಿರ್ಧಾರ ಮಾಡಿದ್ದೀನಿ. ನೌ ಆನ್ವರ್ಡ್ಸ್ ಮಿಸ್ಟರ್ ಅಜಿತ್ ಈಸ್ ದ CEO ಆಫ್ ದಿಸ್ ಕಂಪನಿ ಎಂದು ಹೇಳಿ ಚಪ್ಪಾಳೆ ತಟ್ಟಿದಳು ತನ್ಮಯೆ. ಅವಳ ಮಾತು ಕೇಳಿದ್ದ ಅಜಿತ್ ಅವನ ಕೈಯಲ್ಲಿ ಇದ್ದ ಫೈಲ್ ಟೇಬಲ್ ಮೇಲೆ ಜಾರಿತ್ತು. ಅದು ಅವನಿಗೆ ಸಂತಸ ಕೊಡಲಿಲ್ಲ. ಯಾಕೋ ಬಹಳ ಮಂಕಾಗಿ ಹೋದ ಅವನು. ಎಲ್ಲರೂ ಬಂದು ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಹೋಗತೊಡಗಿದರು. ಇತ್ತ ಅವನ ಗಮನ ಮಾತ್ರ ತನ್ಮಯಿಯ ಮೇಲಿತ್ತು. ಅವಳು ತನ್ನ ತಂದೆ ಹಾಗೂ ತಾತನ ಹತ್ತಿರ ಮಾತನಾಡುತ್ತಾ ನಿಂತಿದ್ದಳು. ಎಲ್ಲರೂ ತನ್ಮಯಿಯನ್ನು ಬಹಳ ಮೆಚ್ಚಿಕೊಂಡಿದ್ದರು. ಕೈಗೆ ತಾನಾಗಿ ಬಂದಿದ್ದ ಅವಕಾಶ ಬಹಳ ಸುಲಭವಾಗಿ ಬಿಟ್ಟುಕೊಟ್ಟಿದ್ದಳು ಅವಳು ಅಲ್ಲಿ ಸ್ವಾರ್ಥಿಯಾಗಲಿಲ್ಲ. ಸನ್ನಿವೇಶದ ಜೊತೆಯಲ್ಲಿ ನಡೆದವಳು ಈಗ ಸುಲಭವಾಗಿ ಕಳಿಸಿಕೊಂಡಿದ್ದಳು. ಅವನ ಕಡೆಗೆ ಒಮ್ಮೆ ಸಹ ನೋಡಿರಲಿಲ್ಲ ಅವಳು. ಬಂದವರ ನಡುವೆ ಇದ್ದಳು. ಅನಂತರ ಅಪ್ಪ ಹೋಗೋಣ್ವಾ ಎಂದಳು. ಹೂ ಕಣಮ್ಮ ಎಂದರು ಕೃಷ್ಣ. ಇಂದು ಇವಳನ್ನು ಹೋಗಲು ಬಿಟ್ಟರೆ ಮುಂದೆ ಇವಳು ನನಗೆ ಎಂದೂ ಸಿಗುವುದಿಲ್ಲ ಎಂದುಕೊಂಡವನು ತಕ್ಷಣ ಅವರ ಹತ್ತಿರ ಬಂದ ಅವನು, ಅಂಕಲ್ 1 ನಿಮಿಷ ಎಂದವನು ಅವಳ ಕೈ ಹಿಡಿದು ಅಲ್ಲಿಂದ ಎಳೆದುಕೊಂಡೇ ಹೋಗಿದ್ದ ಅವನು. ಮನೆಯೊಳಗೆ ಕರೆದುಕೊಂಡು ಹೋದವನು ಅಲ್ಲಿ ಅವಳ ಕೈ ಬಿಟ್ಟಿದ್ದ ಅವನು. ಏನಾಯಿತು, ಯಾಕೆ ಹೀಗೆ ವರ್ತಿಸುತ್ತಿದ್ದೀರಿ ಎಂದಳು. ಅವನ ಕೈಯಲ್ಲಿ ಸ್ವಲ್ಪ ಸಮಯದ ಹಿಂದೆ ಅವಳೇ ಕೊಟ್ಟಿದ್ದ ಫೈಲ್ ಇತ್ತು. ಏನಿದರ ಅರ್ಥ ಎಂದ. ಅದರಲ್ಲಿ ಅರ್ಥ ಆಗದಿರುವುದು ಏನಿದೆ ಎಂದಳು. ಅದನ್ನು ಎಸೆದವನು, ಅದು ಯಾವುದೂ ನನಗೆ ಬೇಡ ಎಂದ ಕೋಪದಲ್ಲಿ. ನಿಮಗೆ ಕೊಟ್ಟಾಗಿದೆ, ನೀವು ಏನಾದರೂ ಮಾಡಿಕೊಳ್ಳಿ ಬಾ ಎಂದು ಹೇಳಿ ಹೊರಟವಳನ್ನು ಹೊರಟಾಗಿ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಅವನು. ಬಿಡಿ, ನೋವಾಗುತ್ತಿದೆ, ಏನು ಮಾಡುತ್ತಿದ್ದೀರಿ? ನನಗೆ ಕೋಪ ತರಿಸುತ್ತಿದ್ದೀಯ ನೀನು ಎಂದ ಅಜಿತ್. ಹಿರಿ, ನಿಮ್ಮ ಕೋಪ ಕಡಿಮೆ ಮಾಡುವ ವ್ಯಕ್ತಿ ನಿಮ್ಮ PA. ಅವಳನ್ನು ಕಳಿಸುತ್ತೀನಿ ಒಳಗೆ ಎಂದು ಹೊರಟವಳನ್ನು ಮೊದಲಿಗಿಂತಲೂ ಹೊರಟಾಗಿ ಎಳೆದಾಡಿದವನು, ಲೇ ಹುಚ್ಚೇನೆ ನಿನಗೆ, ಸುಮ್ಮನೆ ನನ್ನ ಕೆಣಕಬೇಡ ನೀನು ಎಂದ. ಸತ್ಯ ಹೇಳಿದರೆ ಕೋಪವೇಕೆ ಬರಬೇಕು ಹೇಳಿ ಎಂದಳು. ಅವಳ ಮಾತಿಗೆ ಮತ್ತಷ್ಟು ಕೋಪಗೊಂಡಿದ್ದ ಅಜಿತ್, ಯಾಕೆ ಹೀಗೆ ಆಡುತ್ತಿದ್ದೀಯಾ ಎಂದ. ಏನೂ ಹೇಳಲು ಅವಣಿಸುತ್ತಿದ್ದವಳನ್ನು ಎಳೆದುಕೊಂಡವನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಲವ್ ಯು ಸೋ ಮಚ್ ಕಣಲೆ ತನು, ನೀನು ಇಲ್ಲದೆ ಒಂದೇ ಒಂದು ದಿನ ಇರೋಕೆ ಆಗಲ್ಲ ಕಣೆ ನನಗೆ, ನಿನಗೆ ಎಲ್ಲ ಬಿಡಿಸಿ ಹೇಳಬೇಕೇನೆ ಹಿಡಿಯೇಟ್ ಎಂದ. ಅವನ ಮಾತು ಕೇಳಿ ಅವಳ ಮುಖ ಅರಳಿತ್ತು. ಅವನ ಮಾತು ಕೇಳಿ, ಅಲ್ಲ, ಒಂದು ಮಾತು ಹೇಳಬೇಕಿತ್ತು ಎಂದಳು. ಏನೇ ಅದು ಎಂದ. ಯಾವಾಗ ನನ್ನ ಮೇಲೆ ಪ್ರೀತಿಯಾಯಿತು ನಿಮಗೆ ಎಂದಳು. ಅಮೆರಿಕಾಗೆ ನೀನು ಬಂದಾಗ ಯಾವಾಗ ನಿನ್ನ ಕೈಗೆ ಫ್ಲವರ್ ಬೊಕೆ ಕೊಟ್ಟನೋ ಆಗಲೇ ಕಣಲೆ, ಆ ಹೂವಿನೊಂದಿಗೆ ನನ್ನ ಈ ಹೃದಯ ಕೂಡ ನಿನಗೆ ಕೊಟ್ಟು ಬಿಟ್ಟಿದ್ದೆ ಕಣೆ ಎಂದ. ನಾನು ಹೇಳಿದ್ದಕ್ಕೆ ನೀನು ಏನೂ ಹೇಳಲಿಲ್ಲ ಎಂದ ಅಜಿತ್. ಅದಕ್ಕೆ ತನ್ಮಯಿ, ನನಗೂ ನಿಮ್ಮನ್ನು ನೋಡಿದ ಮೇಲೆ ನೀವು ಲೈಕ್ ಆಗಿದ್ರಿ, ಆದರೆ ಅದು ಯಾವಾಗ ನಿಮ್ಮ ಮೇಲೆ ಪ್ರೀತಿ ಆಯಿತು ಅಂತಾನೆ ಗೊತ್ತಿಲ್ಲ. ಬೇರೆ ಯಾವುದೇ ಹುಡುಗಿಯ ಜೊತೆಯಲ್ಲಿ ನೀವು ಫ್ರೀ ಆಗಿದ್ದರೆ ನನಗೆ ಬಹಳ ಕೋಪ ಬರುತ್ತಿತ್ತು, ಅದಕ್ಕೆ ನಿಮ್ಮ ಮೇಲೆ ಕೋಪ ಬರುತ್ತಿತ್ತು ನನಗೆ ಎಂದವಳು. ಐ ಲವ್ ಯು ಸೋ ಮಚ್ ಎಂದಳು. ನೀವೊಬ್ಬರು ನನ್ನ ಜೊತೆಯಲ್ಲಿ ಇದ್ದರೆ ಸಾಕು ಕಣ್ರಿ, ಈ ಜಗವೇ ನನ್ನ ಅಂಗೈಯಲ್ಲಿ ಇದ್ದಂತೆ ಅನಿಸುತ್ತೆ ನನಗೆ, ಅಷ್ಟು ಸಂತೋಷ ಆಗುತ್ತದೆ ನನಗೆ ಎಂದಳು. ಅದಕ್ಕೆ ಅಜಿತ್, ಲೇ, ಅಷ್ಟು ಪ್ರೀತಿ ನನ್ನ ಮೇಲೆ ಇದ್ದರೂ ಕೂಡ ಒಂದೇ ಒಂದು ಬಾರಿಯಾದರೂ ನಿನಗೆ ನನ್ನ ಹತ್ತಿರ ಹೇಳಬೇಕು ಅನಿಸಲಿಲ್ಲ ನೋಡು ಎಂದ. ನೀವು ಹತ್ತಿರ ಇದ್ದರೆ ಮಾತೇ ಬೇಡ ಅನಿಸುತ್ತೆ ನನಗೆ, ಅದಕ್ಕೆ ನಾನೇನು ಮಾಡಲಿ ಎಂದು ತನ್ನ ಮುಖ ಊದಿಸಿದಳು. ಅವಳ ಮುದ್ದು ಮುಖ ನೋಡಿ ಮುದ್ದಿಸದೇ ಇರದಾದ ಅಜಿತ್ ಅವಳನ್ನು ತನಗೆ ಇನ್ನಷ್ಟು ಹತ್ತಿರ ಎಳೆದುಕೊಂಡು ಮುತ್ತಿಸತೊಡಗಿದ್ದ. ಅವಳ ಕೈಗಳು ಅವನಿಗೆ ಮಾಲೆಯಾಗಿದ್ದವು. ಅದರಿಂದ ಉತ್ತೇಜಿತನಾಗಿದ್ದ ಅಜಿತ್ ಅವಳಿಗಾಗಿ ಅವನು ಜತನವಾಗಿಟ್ಟಿದ್ದ ಮುತ್ತುಗಳ ರಾಶಿಯಲ್ಲಿ ಅವಳನ್ನು ಮುಳುಗಿಸತೊಡಗಿದ್ದ. ಅವನಲ್ಲಿ ಕರಗಿ ಹೋಗಿದ್ದಳು ತನ್ಮಯೆ.
ಅವರಿಬ್ಬರೂ ಬರಲಿಲ್ಲ ಎಂದು ಹುಡುಕಿಕೊಂಡು ಬಂದ ಕೃಷ್ಣ ಹಾಗೂ ನಾರಾಯಣರಾವ್ ಅವರ ಮಾತುಕತೆ ಕೇಳಿ ಹೊರಗೆ ಹೋದರು. ಕೃಷ್ಣ ಆದಷ್ಟು ಬೇಗ ಮಗಳನ್ನು ದಾರ ಎರೆದುಕೊಡು ನಮಗೆ ಎಂದರು. ಆಗಲಿ ಎಂದಿದ್ದರು ಕೃಷ್ಣ. ಒಬ್ಬರು ಕಷ್ಟದಲ್ಲಿ ಇದ್ದಾಗ ನಾವು ನಿಸ್ವಾರ್ಥದಿಂದ ಸಹಾಯ ಮಾಡಿದರೆ ಅದಕ್ಕೆ ತಕ್ಕಂತೆ ಪ್ರತಿಫಲ ನಮಗೆ ಸಿಗದೇ ಇರದು ಅಲ್ಲವೇ? ತಾತನಿಗೆ ಸಹಾಯ ಮಾಡಿದ್ದ ತನ್ಮಯಿ ಅವರ ಮನೆಯ ಸೊಸೆಯಾಗುವಂತಾದಳು. ಅವಳ ಸ್ವಾಭಿಮಾನ ಅವಳನ್ನು ಬೆಳೆದು ನಿಲ್ಲಿಸಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.